ಮಿನಿ ಮಹಾಸಮರಕ್ಕೆ ಫಿಕ್ಸ್ ಆಯಿತು ಮುಹೂರ್ತ. 2 ಕ್ಷೇತ್ರಕ್ಕೆ 3 ಪಾರ್ಟಿಗಳಲ್ಲಿ ಬಿಗ್ ಫೈಟ್. ಬಿಜೆಪಿ ಪಾಲಿಗೆ ಸವಾಲಾಯಿತು ಶಿರಾ. ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಅಂತೂ ಇಂತೂ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಈಗ ಆ ಒಂದು ದಿನಾಂಕವನ್ನ ಪ್ರಕಟ ಮಾಡಿ ಕೂಡ ಆಗಿದೆ. ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಈಗ ಅಖಾಡಗಳು ರೆಡಿ ಆಗ್ತಾ ಇವೆ. ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಪ್ರಕಟ ಆಗಿದ್ದು ಉಪಚುನಾವಣೆಗೆ 2 ಅಖಾಡಗಳು ಕೂಡ ಸಿದ್ಧ ಆಗಿದೆ ಅನ್ನುವಂತಹ ಮಾಹಿತಿ. ಉಪಚುನಾವಣೆಗೆ ಈಗ 2 ಅಖಾಡಗಳು ಶಿರಾ ಮತ್ತೆ ಆರ್ಆರ್ ನಗರ ಎರಡೂ ಕಡೆಯೂ ಕೂಡ ಅಖಾಡಗಳು ಸಿದ್ಧ ಆಗಿದೆ. ಜಿದ್ದಾಜಿದ್ದಿನ ಒಂದು ಉಪಚುನಾವಣೆಗೆ ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ನ ಬಿಗ್ ಫೈಟ್ ಅನ್ನ ನಿರೀಕ್ಷೆ ಮಾಡಬಹುದು. ಆರ್ಆರ್ ನಗರ ಮತ್ತೆ ಶಿರಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವ ಸಂದರ್ಭ ಬಿಗ್ ಫೈಟ್ ಅನ್ನೇ ನಿರೀಕ್ಷೆ ಮಾಡಬಹುದು. ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ನವೆಂಬರ್ 3ರಂದು ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರೋದು. ಆರ್ಆರ್ ನಗರ ಶಿರಾ ಕ್ಷೇತ್ರಗಳಿಗೆ ನವೆಂಬರ್ 3ರಂದು ಉಪಚುನಾವಣೆಯ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗದಿಂದ ಪ್ರಕಟ ಮಾಡಲಾಗಿದೆ. 2 ಕ್ಷೇತ್ರಗಳಿಗೂ ಕೂಡ ಉಪಚುನಾವಣೆಗೆ ಅಖಾಡ ಸಿದ್ಧ ಆಗಿದೆ. ಈಗ ಉಪಚುನಾವಣೆಯ ಕುತೂಹಲ ಈಗ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ದಿನಾಂಕ ಕೂಡ ಪ್ರಕಟ ಆಗಿದೆ. ಚುನಾವಣೆಯ ಜಿದ್ದಾಜಿದ್ದಿಗೆ ಈಗ ಕರ್ನಾಟಕ ರೆಡಿ ಆಗಬೇಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ನ ಫೈಟ್ಗೆ ಅಖಾಡ ಸಿದ್ಧ ಆಗ್ತಾ ಇದೆ. ಅಧಿಕೃತವಾಗಿ ದಿನಾಂಕ ಕೂಡ ಪ್ರಕಟ ಆಗಿದೆ. ಈಗ ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಘೋಷಣೆ ಮಾಡಲಾಗಿದೆ. ಇನ್ನು ಚುನಾವಣೆ ನಡೆಯುವ ದಿನಾಂಕ, ಫಲಿತಾಂಶ ದಿನಾಂಕ ಎಲ್ಲವೂ ಕೂಡ ಈಗ ರೆಡಿ ಇದೆ. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದಿಂದ ಈ ಬಗ್ಗೆ ಪ್ರಕಟ ಮಾಡಲಾಗಿದೆ. ಚುನಾವಣೆಯ ದಿನಾಂಕ ಅಂದ್ರೆ ಚುನಾವಣೆ ಯಾವಾಗ ನಡೆಯುತ್ತೆ, ನವೆಂಬರ್ 3ರಂದು ಆರ್ಆರ್ ನಗರ ಶಿರಾ ಕ್ಷೇತ್ರಗಳಿಗೆ ನವೆಂಬರ್ 3ರಂದು ಉಪಚುನಾವಣೆ. ಕೇಂದ್ರ ಚುನಾವಣಾ ಆಯೋಗದಿಂದ ಈ ದಿನಾಂಕದ ಘೋಷಣೆ ಆಗಿದೆ. ನವೆಂಬರ್ 3ರಂದು 2 ಕ್ಷೇತ್ರಗಳಿಗೂ ಕೂಡ ಉಪಚುನಾವಣೆ ನಡೆಯಲಿದೆ. ನವೆಂಬರ್ 10ರಂದು ಉಪಚುನಾವಣೆಯ ಫಲಿತಾಂಶ. ಕೇಂದ್ರ ಚುನಾವಣಾ ಆಯೋಗದಿಂದ ದಿನಾಂಕ ಘೋಷಣೆ. ನವೆಂಬರ್ 10ರಂದು ಉಪಚುನಾವಣೆಯ ಫಲಿತಾಂಶ. ಇನ್ನು ಉಪಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕೇಂದ್ರ ಚುನಾವಣಾ ಆಯೋಗದಿಂದ ಪ್ರಕಟ ಆಗಿರೋದು. ಅಕ್ಟೋಬರ್ 9ರಂದು ಚುನಾವಣಾ ಅಧಿಸೂಚನೆ ಪ್ರಕಟವಾಗುತ್ತೆ. ಅಕ್ಟೋಬರ್ 16ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಅಕ್ಟೋಬರ್ 19 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ನವೆಂಬರ್ 3ಕ್ಕೆ ಚುನಾವಣೆ ನಡೆಯುತ್ತೆ. ನವೆಂಬರ್ 10ರಂದು ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಕೇವಲ 7 ದಿನಗಳಲ್ಲಿ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. 2 ಕ್ಷೇತ್ರ ಶಿರಾ ಮತ್ತೆ ಆರ್ಆರ್ ನಗರ ಕ್ಷೇತ್ರ 2 ಕ್ಷೇತ್ರಗಳಿಗೂ ಕೂಡ ಉಪಚುನಾವಣೆ ಈಗ ಫಿಕ್ಸ್ ಆಗಿರೋದು. ಇನ್ನು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಯಾವಾಗ ಅಂತಂದ್ರೆ ಅಕ್ಟೋಬರ್ 16. ಅಷ್ಟೇ ಅಲ್ಲ, ಅಕ್ಟೋಬರ್ 19 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನವಾಗಿದೆ. ಉಪಚುನಾವಣೆಯ ಫಲಿತಾಂಶ ಜಿದ್ದಾಜಿದ್ದಿನ ಅಖಾಡ ಏನು ರೆಡಿ ಆಗ್ತಾ ಇದೆ, ಇದರ ಫಲಿತಾಂಶ ನವೆಂಬರ್ 10ರಂದು ಪಡೆಯಬಹುದು. ಹಾಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಅಕ್ಟೋಬರ್ 16 ಆದ್ರೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅಕ್ಟೋಬರ್ 19 ಕೊನೆಯ ದಿನ. ಇನ್ನು ರಾಯಚೂರು ಜಿಲ್ಲೆ ಮಸ್ಕಿ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟೇ ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥವಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಮಸ್ಕಿ ವಿಚಾರವಾಗಿ ಮಸ್ಕಿ ಉಪಚುನಾವಣೆಯ ಹಾದಿ ಈಗ ಸುಗಮ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚುನಾವಣೆಯ ಬಗ್ಗೆ ದಿನಾಂಕ ಪ್ರಕಟ ಆಗಬಹುದು. ಯಾಕಂದ್ರೆ ಮಸ್ಕಿ ಕ್ಷೇತ್ರದಿಂದ ಏನು ಚುನಾಯಿತರಾಗಿದ್ದಂತಹ ಪ್ರತಾಪ್ ಗೌಡ ಪಾಟೀಲ್ ಅವರ ವಿಚಾರವಾಗಿ ಏನು ಕೋರ್ಟ್ನಲ್ಲಿ ಇತ್ತು ಈ ಒಂದು ಕೇಸ್. ಈಗ ಕೋರ್ಟ್ನಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಿರುವ ಕಾರಣಕ್ಕಾಗಿ ಮಸ್ಕಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದು ಸ್ವಲ್ಪ ದಿನಗಳಲ್ಲೇ ಆಗತ್ತೆ. ಈಗ ಸದ್ಯಕ್ಕೆ ಆರ್ಆರ್ ನಗರ ಮತ್ತೆ ಶಿರಾ ಈ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಆಗಿರೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನ್ಯಡ್ಕ, ಈಗ ಶಿರಾ ಮತ್ತೆ ಆರ್ಆರ್ ನಗರ ಕ್ಷೇತ್ರಗಳು ಜಿದ್ದಾಜಿದ್ದಿನ ಫೈಟ್ಗೆ ವೇದಿಕೆಯನ್ನು ರೆಡಿ ಮಾಡಿಕೊಳ್ಳುವ ರೀತಿ ಕಂಡು ಬರ್ತಾರೆ. ಯಾಕಂದ್ರೆ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ಸೊ ಕೇಂದ್ರ ಚುನಾವಣಾ ಆಯೋಗದಿಂದ ಈ ಬಗ್ಗೆ ಏನೇನ್ ಮಾಹಿತಿ ಸಿಕ್ಕಿದೆ, ಈಗ ಏನೇನ್ ಘೋಷಣೆ ಆಗಿದೆ?
ಸುಕನ್ಯಾ, ದೇಶದಲ್ಲಿ ಒಟ್ಟು 56 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಣೆಯನ್ನ ಮಾಡಿದೆ. ಈ ಪೈಕಿ ಕರ್ನಾಟಕದ 2 ತೆರವಾಗಿರುವಂತಹ ಕ್ಷೇತ್ರಗಳಿಗೆ ಕೂಡ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಣೆಯನ್ನ ಮಾಡಿದೆ. ಆ ಪೈಕಿ ಶಿರಾ ಉಪಚುನಾವಣಾ ಘೋಷಣೆ ಆಗಿದೆ ಮತ್ತು ಅದೇ ರೀತಿ ರಾಜರಾಜೇಶ್ವರನಗರ ಕ್ಷೇತ್ರದ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಇಲ್ಲಿ ಅಕ್ಟೋಬರ್ 9ನೇ ತಾರೀಕಿನಂದು ಚುನಾವಣಾ ಅಧಿಸೂಚನೆ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಇವತ್ತು ಚುನಾವಣಾ ಆಯೋಗ ಕೇವಲ ದಿನಾಂಕವನ್ನಷ್ಟೇ ಘೋಷಣೆ ಮಾಡಿರುವಂತದ್ದು. 9ನೇ ತಾರೀಕಿನಂದು ಅಕ್ಟೋಬರ್ 9ರಂದು ಅಧಿಕೃತವಾಗಿ ಅಧಿಸೂಚನೆ ಘೋಷಣೆ ಆಗುತ್ತೆ. ಆ ನಂತರ ನವೆಂಬರ್ 3ರಂದು ಚುನಾವಣೆ ನಡೆಯುತ್ತೆ, ಅಂದ್ರೆ ಮತದಾನ ನಡೆಯುತ್ತೆ ಮತ್ತು ನವೆಂಬರ್ 10ನೇ ತಾರೀಕಿನಂದು ಫಲಿತಾಂಶಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಹೀಗಾಗಿ ಈಗಾಗಲೇ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಣೆ ಮಾಡಿರುವಂತಹ ಕಾರಣದಾಗಿ ಬಹುತೇಕ ಇವತ್ತಿನಿಂದಲೇ ಎಲ್ಲಾ ಪಕ್ಷಗಳು 3 ಪಕ್ಷಗಳು ಕೂಡ ತಮ್ಮ ತಮ್ಮ ಸಿದ್ಧತೆಯನ್ನು ಆರಂಭ ಮಾಡುತ್ತೆ. ಈಗಾಗಲೇ ಈ ಒಂದು ಹಾಲಿ ಅವಧಿಯಲ್ಲಿ ರಾಜರಾಜೇಶ್ವರನಗರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುವುದು ಅನುಮಾನ ಅನ್ನುವಂತಹ ವಾತಾವರಣ ಇತ್ತು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇಲ್ಲಿ ಚುನಾವಣೆ ಘೋಷಣೆ ಆಗಿರುವಂತಹ ಕಾರಣಕ್ಕಾಗಿ ಇವತ್ತಿನಿಂದಲೇ ಕ್ಷೇತ್ರದಲ್ಲಿ ಚುನಾವಣಾ ಸಿದ್ಧತೆಗಳು 3 ಪಕ್ಷಗಳಿಂದ ಆರಂಭ ಆಗುತ್ತೆ. ಇನ್ನು ಹಠಾತ್ ನಿಧನರಾದಂತಹ ಸತ್ಯನಾರಾಯಣ ಅವರಿಂದ ತೆರವಾದಂತಹ ಶಿರಾ ಕ್ಷೇತ್ರಕ್ಕೂ ಕೂಡ ಈ ಜೊತೆಯಲ್ಲಿ ಚುನಾವಣೆ ಘೋಷಣೆ ಆಗಿದೆ. ಹೀಗಾಗಿ ಶಿರಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆ ನಡೆಯುವಂತದ್ದು ನಿಶ್ಚಿತ ಆಗಿದ್ದಂತ ಕಾರಣಕ್ಕಾಗಿ ಅಲ್ಲಿ ಸಿದ್ಧತೆಗಳು ಮುಂದುವರಿತು. ಆಡಳಿತ ಪಕ್ಷ ಬಿಜೆಪಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು ಮತ್ತು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಈಗಾಗಲೇ ಅಂತಿಮ ಆಗಿದೆ. ಬಿಜೆಪಿಯಿಂದ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಬಹುತೇಕ 5 ಕಣದಲ್ಲಿದ್ದಾರೆ. 5 ಪೈಕಿ ಒಬ್ಬರು ಅಭ್ಯರ್ಥಿಯಾಗಿ ಆಯ್ಕೆ ಆಗುವಂತಹ ಸಾಧ್ಯತೆಗಳಿವೆ. ಜೆಡಿಎಸ್ ನಿಂದ ದಿವಂಗತ ಸತ್ಯನಾರಾಯಣ ಅವರ ಕುಟುಂಬಕ್ಕೆ ಅವರ ಪತ್ನಿ ಅಥವಾ ಪುತ್ರನಿಗೆ ಟಿಕೆಟ್ ಅನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ ಕಿರಣ್ ಹನಿಯಡ್ಕ.